ಭಗವಂತನಿಗೆ ಇವ ದೊಡ್ಡ ಪಂಡಿತ, ಇವ ದೊಡ್ಡ ಶ್ರೀಮಂತ, ಇವ ತುಂಬ ವಯಸ್ಸಾದವ, ಆದರೆ ಇವನಿಗೆ ಹೆಚ್ಚು ಅನುಗ್ರಹ ಮಾಡಬೇಕು, ಇವನಿಗೆ ತುಂಬ ಚಿಕ್ಕ ಹುಡುಗ, ಇವನಿಗೆ ಈಗ ಅನುಗ್ರಹ ಮಾಡಬಾರದು, ಇವ ಹೆಚ್ಚು ಓದ್ದವನಲ್ಲ, ಇವನು ಹೆಚ್ಚು ಶ್ರೀಮಂತನಲ್ಲ, ಇವನಿಗೆ ಅನುಗ್ರಹ ಮಾಡಬಾರದು ಎಂಬುವಂಥ ಭಾವ ಭಗವಂತನಿಗೆ ಎಂದೂ ಇರುವುದಿಲ್ಲ. ಅವ ಶ್ರೀಮಂತನ, ಬಡವನ, ಪಂಡಿತನ, ಪಾಮರನ, ವಯಸ್ಸಾದವನ, ಚಿಕ್ಕವನ, ಇದು ಯಾವುದು ಭಗವಂತನಿಗೆ ಬೇಡ. ಭಗವಂತನಿಗೆ ಬೇಕಾದ್ದು ಭಕ್ತಿ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಭಗವಂತನ ಕೃಪೆಗೆ ಪಾತ್ರರಾಗುವುದಕ್ಕೆ ಅರ್ಹರೇ. ಯಾರೂ ನನಗೆ ಭಗವಂತನ ಕೃಪೆ ಎಲ್ಲಿ ಸಿಕ್ಕುತ್ತೆ ಸ್ವಾಮಿ ಅಂತ ಯಾರೂ ತಿಳ್ಕೋಬಾರ್ದು. ಪ್ರತಿಯೊಬ್ಬನು ಭಗವಂತನ ಕೃಪೆಗೆ ಪಾತ್ರನಾಗತಕ್ಕಂಥ ಯೋಗ್ಯತೆ ಉಳ್ಳವನೇ. ಆ ಭಕ್ತಿ ಅಂತನೂ ನಿನಗೆ ಬೇಕು.